ಬಾಲಗ್ರಹ ದೋಷ ಎಂದರೆ ಮಗುವಿನ ಜನನ ಸಮಯದಲ್ಲಿ ಕೆಲವು ಗ್ರಹಗಳ ದುರ್ಬಲ ಸ್ಥಿತಿಯಾಗಿರ್ಬೋದು, ಪಿತೃಶಾಪ ಆಗಿರ್ಬೋದು, ಕಳೆದ ಜನ್ಮದ ಕರ್ಮಫಲ ಕೂಡ ಆಗಿರ್ಬೋದು, ದೋಷಯುಕ್ತ ನಕ್ಷತ್ರಗಳ ಸಂಯೋಗದಿಂದ ಉಂಟಾಗುವ ಅಶುಭ ಫಲ ಕೂಡ ಆಗಿರತ್ತೆ. ಇದು ಮಗುವಿನ ಸಾಮಾನ್ಯವಾಗಿ ನಿದ್ರೆ, ಅಳು, ಜ್ವರ, ಅತಿಯಾದ ಅಸ್ವಸ್ಥತೆ ರೂಪದಲ್ಲಿ ಕಂಡುಬರುತ್ತದೆ. ಬಾಲಗ್ರಹ ದೋಷದ ಲಕ್ಷಣಗಳೇನಿರುತ್ತೆ ಅಂದ್ರೆ ಮಗು ಅತಿಯಾಗಿ ಅಳ್ತಾನೆ ಇರುತ್ತೆ, ನಿದ್ರೆ ಕಡಿಮೆ ಮಾಡ್ತಿರತ್ತೆ, ಊಟ ಸರಿಯಾಗಿ ತಿಂತಿರಲ್ಲ, ಯಾವಾಗ್ಲೂ ಜ್ವರ ಬರ್ತಾನೆ ಇರತ್ತೆ, ಶಾಂತ ಸ್ವಭಾವ ಅನ್ನೋದೇ ಇರೋದಿಲ್ಲ, ಯಾವಾಗ್ಲೂ ಕೋಪ ಮಾಡ್ಕೋತಿರತ್ತೆ, ಮುಷ್ಟಿ ಹಿಡಿಯುವಂಥದ್ದು, ಹಲ್ ಕಚ್ಚುವಂಥದ್ದು, ನಿದ್ರೆಗಣ್ಣಲ್ಲಿ ಬೆಚ್ಚ ಬೀಳೋದಾಗಿರ್ಬೋದು, ಇದೆಲ್ಲ ಕೂಡ ಬಾಲಗ್ರಹ ದೋಷದಲ್ಲಿ ಕಂಡು ಬರುತ್ತದೆ. ಇದಕ್ಕೆಲ್ಲ ಪರಿಹಾರ ಬೇಕಂತ ಹೇಳಿದ್ರೆ ಈಗ ಹುಟ್ಟಿರೋ ಮಗುವಿನಿಂದ ಹಿಡಿದು 12 ವರ್ಷದ ಮಕ್ಕಳವರೆಗೂ ಎಲ್ಲಾ ಮಕ್ಕಳಿಗೂ ಕೂಡ ಬಾಲಗ್ರಹ ಬಳೆಯನ್ನ ಹಾಕಿಕೊಡಲಾಗುತ್ತದೆ. ಎಲ್ಲಿ ಅಂತ ಹೇಳಿದ್ರೆ ಶ್ರೀ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮತ್ತೆ ಭಾನುವಾರ ಎಲ್ಲ ದಿನಗಳಲ್ಲೂ ಹಾಕಿಕೊಡಲಾಗುತ್ತದೆ. ಇದು ಹೊಸಕೋಟೆ ತಾಲೂಕಲ್ಲಿ ಬರುತ್ತೆ. ನಿಮಗೆ ಬೇಕಂತ ಹೇಳಿದ್ರೆ ಈಗ್ಲೇ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ.